ನಮಸ್ಕಾರ ಸ್ನೇಹಿತರೆ. ಈಗ ಎಲ್ಲ ರಾಶಿಗಳಲ್ಲೂ ಅತ್ಯಂತ ಇಂಟ್ರೆಸ್ಟಿಂಗ್ ಇರುವಂಥ ರಾಶಿ ಯಾವುದು ಅಂತಂದರೆ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಸಂವತ್ಸರದ ಫಲ ಹೇಗಿದೆ? ಈ ಸಿಂಹರಾಶಿಗೆ ಅಧಿಪತಿ ರವಿಗ್ರಹ, ಇವನು ರಾಜಗ್ರಹ. ಎಲ್ಲರೂ ನಾನು ಹೇಳ್ದಾಗ ಕೇಳಬೇಕು, ನಾನು ಯಾಕೆ ಬೇರೆಯವ್ರು ಹೇಳ್ದಾಗ ಕೇಳಲಿ, ಈ ರೀತಿ ಮನಸ್ಥಿತಿ ಇರೋವಂಥ ಕೆಲವೊಬ್ಬರು ಸಿಂಹರಾಶಿಯವರಾಗಿರ್ತಾರೆ. ಆದರೆ ಈ ಸಿಂಹರಾಶಿಯವ್ರಿಗೆ ಈ ವರ್ಷದ ಫಲ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಲಗ್ನದಲ್ಲೇ ಕೇತು, ಮತ್ತೆ ಲಾಭ ಸ್ಥಾನದಲ್ಲಿ ಗುರುಗ್ರಹ ಇದ್ದಾನೆ, ಮತ್ತೆ ಅಷ್ಟಮ ಸ್ಥಾನದಲ್ಲಿ ಶನಿಗ್ರಹ. ಈ ಅಷ್ಟಮ ಶನಿ ಏನ್ ಮಾಡ್ತಾನೆ ಅಂತಂದ್ರೆ ಯಾವುದೇ ಕೆಲಸಗಳು ಆಗೋದಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಾನೆ. ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ವೃಥಾ ತಿರುಗಾಟ, ಖರ್ಚು ಹೆಚ್ಚಾಗುವಂಥದ್ದು, ಇಷ್ಟೆಲ್ಲ ಇದ್ರೂ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ಆ ಗುರುವಿನ ಅನುಗ್ರಹದಿಂದ ನಿಮಗೆ ಶುಭ ಫಲ ಪಡೆಯುವಂತ ಒಂದು ಸುಸಮಯ ಇದಾಗಿದೆ. ಪ್ರಮುಖವಾಗಿ ಈ ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮಗೆ ಪಂಚಮ ಮತ್ತೆ ಅಷ್ಟಮಾಧಿಪತಿಗಳು ಈ ಗುರುಗ್ರಹ ಆಗ್ತಾನೆ. ಸೊ ಆದ್ರಿಂದ ವಿದ್ಯೆನಲ್ಲಿ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಆಗುವಂಥದ್ದು, ಎಲ್ಲ ರೀತಿ ಅನುಕೂಲ ಆಗುವಂಥದ್ದು, ಆರೋಗ್ಯದಲ್ಲಿ ಸುಧಾರಿಸುವಂಥದ್ದು, ಮತ್ತೆ ಯಾರು ಲೋನ್ಗೆ ಅಪ್ಲೈ ಮಾಡಿರ್ತಾರೆ ಅವರಿಗೆ ಅನುಕೂಲ ಆಗುವಂಥದ್ದು, ಮತ್ತೆ ಪಿತ್ರಾರ್ಜಿತ ಆಸ್ತಿಗಳಿಂದ ಅನುಕೂಲ ಆಗುವಂಥದ್ದು, ಮತ್ತೆ ನಿಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆಯುವಂಥದ್ದು, ಈ ರೀತಿಯಾಗಿ ಒಂದು ಶುಭ ಫಲಗಳು ಸಿಂಹರಾಶಿಯವರಿಗಿದೆ. ಅದೇ ರೀತಿಯಾಗಿ ಕುಟುಂಬದಲ್ಲಿ ಒಂದು ಒಳ್ಳೆ ನೆಮ್ಮದಿಯ ವಾತಾವರಣ ನಿಮ್ದಾಗಿರುತ್ತೆ, ಮತ್ತೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು, ಮತ್ತೆ ಎಲ್ಲ ಕ್ಷೇತ್ರಗಳು ನಿಮಗೆ ಗೌರವ ಪ್ರಾಪ್ತಿ ಆಗುವಂಥದ್ದು ಇತ್ಯಾದಿಯಾಗಿ ಒಂದು ಶುಭ ಯೋಗಗಳು ಈ ವರ್ಷ ನಿಮ್ದಾಗಿದೆ. ಅದೇ ರೀತಿಯಾಗಿ ಪುನಃ ವ್ಯಯಸ್ಥಾನಕ್ಕೆ ಗುರುಗ್ರಹ ಬರ್ತಾನೆ. ಇದರಿಂದ ಧರ್ಮ ಮಾರ್ಗದಲ್ಲಿ ಧರ್ಮ ಕಾರ್ಯಗಳಿಗೆ, ಯಾವುದಾದ್ರೂ ಒಂದು ಶುಭ ಕಾರ್ಯಗಳಿಗೆ ಹಣ ಖರ್ಚಾಗುವಂಥದ್ದು, ಮತ್ತೆ ಪ್ರಮುಖವಾಗಿ ತೀರ್ಥ ಯಾತ್ರೆಯನ್ನು ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ, ಅದಕ್ಕೆ ಹಣ ಖರ್ಚಾಗುವಂಥದ್ದು, ಮತ್ತೆ ವಿಶೇಷವಾಗಿ ಅಷ್ಟಮದ ಶನಿಯ ಫಲ ಖಂಡಿತ ಇದ್ದೇ ಇರುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಉದ್ಯೋಗದಲ್ಲಿ ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ವ್ಯತ್ಯಾಸಗಳು ಆಗುವಂಥದ್ದು ನಿಮಗೆ ಖಂಡಿತ ಇದ್ದೇ ಇರುತ್ತೆ. ಮತ್ತೆ ಹಣಕಾಸು ವಿಚಾರದಲ್ಲಿ ಅಡೆತಡೆಗಳು ಆಗುವಂಥದ್ದು, ಅನಾರೋಗ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ಬಾಧೆಯನ್ನು ಉಂಟು ಮಾಡುತ್ತೆ. ಆದರೂ ಕೂಡ ಈ ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ, ಗುರುವಿನ ಅನುಕೂಲ ಇರೋದ್ರಿಂದ ಖಂಡಿತವಾಗಿ ಈ ಸಂವತ್ಸರ ಕಾಲ ನಿಮಗೆ ಒಂದು ಮಿಶ್ರ ಫಲ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹೆಚ್ಚಿಗೆ ಅಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಏನಿಲ್ಲ. ಆದರೆ ಪ್ರಮುಖವಾಗಿ ಈ ಸಿಂಹರಾಶಿಯವರಿಗೆ ಯಾವ ಸಂಖ್ಯೆ ಆಗ್ಬರುತ್ತೆ ಅಂತ ಅಂದರೆ 1, 3 ಮತ್ತು 9 ಇದು ಶುಭ ಸಂಖ್ಯೆ ಆಗಿರುತ್ತೆ. ಅದೇ ರೀತಿಯಾಗಿ ಯಾವ ದಿಕ್ಕು ನಿಮಗೆ ಚೆನ್ನಾಗಿ ಆಗ್ಬರುತ್ತೆ ಅಂದರೆ ಪೂರ್ವ ದಿಕ್ಕು, ಈಸ್ಟ್. ಈ ಪೂರ್ವ ದಿಕ್ಕು ತುಂಬ ಚೆನ್ನಾಗಿ ಆಗ್ಬರುತ್ತೆ. ಮತ್ತು ಇವ್ರಿಗೆ ಉಪಯೋಗಿಸಬಹುದಾದ ರತ್ನ ಯಾವುದು ಅಂತಂದರೆ ಮಾಣಿಕ್ಯ. ಈ ಮಾಣಿಕ್ಯಕ್ಕೆ, ರತ್ನಕ್ಕೆ ಅಧಿಪತಿ ಸೂರ್ಯಗ್ರಹನೇ ಆಗ್ತಾನೆ. ಆದ್ದರಿಂದ ಈ ಮಾಣಿಕ್ಯ ತುಂಬ ಚೆನ್ನಾಗಿ ಆಗ್ಬರುತ್ತೆ ಇವರಿಗೆ. ಅದೇ ರೀತಿ ಬೇರೆ ಇನ್ಯಾವ್ದು ಉಪಯೋಗಿಸ್ಬೋದು ಅಂತಂದರೆ ಕನಕ ಪುಷ್ಯರಾಗ, ಇದನ್ನು ಉಪಯೋಗಿಸ್ಬೋದು. ಮತ್ತು ಹವಳ ಮತ್ತು ಮುತ್ತು ಇತ್ಯಾದಿ ರತ್ನಗಳು ಇವರು ಶುಭದಾಯಕವಾಗಿರುತ್ತೆ. ಅದೇ ರೀತಿಯಾಗಿ ಈ ಸಿಂಹರಾಶಿಯವರಿಗೆ ಪರಿಹಾರ ಏನು ಅಂತ ಹೇಳಿದ್ರೆ ನೋಡಿ, ಅಷ್ಟಮ ಶನಿ ಇದ್ದಾನೆ. ಆದ್ದರಿಂದ ಸಂಪೂರ್ಣವಾಗಿ ಈ ಶನೇಶ್ವರ ಗ್ರಹನ ಆರಾಧನೆಯನ್ನ ಮಾಡಬೇಕು. ಮತ್ತೆ ಪ್ರತಿದಿನವೂ ಹನುಮಾನ್ ಚಾಲೀಸನ್ನ ನೀವು ಪಠನೆ ಮಾಡಲೇಬೇಕು. ಪ್ರಮುಖವಾಗಿ 18 ವಾರಗಳ ಕಾಲ ನೀವು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಳಸಿಯನ್ನು ಅರ್ಪಣೆ ಮಾಡಿ ಮತ್ತೆ ಕೇಸರಿಯನ್ನು ಅರ್ಪಣೆ ಮಾಡಿದ್ದೇ ಆದರೆ ನಿಮ್ಮಲ್ಲಿ ವ್ಯವಹಾರದಲ್ಲಿ ಏನು ಅಡೆತಡೆಗಳಿದೆ, ಹಣಕಾಸು ವಿಚಾರದಲ್ಲಿ ಏನು ಅಡೆತಡೆಗಳಿದೆ, ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆ ದೇವರ ಸಂಪೂರ್ಣ ಅನುಗ್ರಹದಿಂದ ಈ ಸಂವತ್ಸರ ಪರ್ಯಂತವಾಗಿ ನೀವು ಶುಭ ಫಲವನ್ನು ಪಡಿತೀರಾ. ಒಳ್ಳೆಯದಾಗಲಿ. ಧನ್ಯವಾದಗಳು.